ಔರಾದ್ ಬಿ ತಾಲೂಕಿನ ಬೋರಾಳ, ತುಳಜಾಪುರ, ಏಕಲಾರ, ಕೊಳ್ಳೂರು, ಬರ್ದಾಪುರ, ಲಿಂಗದಹಳ್ಳಿ, ನಾಗೂರು, ನಾಗೂರು, ಬೋರ್ಗಿಜೆ ಗ್ರಾಮಗಳಿಗೆ ಗ್ರಾಮ ಸಂಚಾರವನ್ನು ಶಾಸಕ ಪ್ರಭು ಚವ್ಹಾಣ್ ಅವರು ನಡೆಸಿ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿದ್ದಾರೆ. ಈ ವೇಳೆ ವಯೋವೃದ್ಧರು ವೃದ್ಧಾಪ್ಯ ವೇತನ, ಆರೋಗ್ಯ ಸೇವೆ, ಪಿಂಚಣಿ, ಗುರುತಿನ ಚೀಟಿ, ವಸತಿ ಹಾಗೂ ಮತ್ತಿತರೆ ಮೂಲಭೂತ ಸೌಲಭ್ಯಗಳ ಕುರಿತು ಶಾಸಕರ ಎದುರು ಪ್ರಸ್ತಾಪಿಸಿದರು. ಎಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸಿದ ಶಾಸಕರು ವಯೋವೃದ್ಧರು ಸಮಾಜದ ಅಮೂಲ್ಯ ಆಸ್ತಿಯಾಗಿದ್ದು ಅವರ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಬಾರದೆಂದು ಹೇಳಿದರು. ವಯೋವೃದ್ಧರು ಕಚೇರಿಗೆ ಅಲೆದಾಡುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಏನಾದರೂ ಸಮಸ್ಯೆಗಳನ್ನಿಟ್ಟುಕೊಂಡು ಕಚೇರಿಗೆ ಬಂದಾಗ ಅವರಿಗೆ ತಕ್ಷಣ ಸ್ಪಂದಿಸಬೇಕು. ಅವರ ಅರ್ಜಿಗಳು ಹಾಗೂ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಕಲ್ಪಿಸಬೇಕು. ಒಂದೇ ಬಾರಿಗೆ ಸಮಸ್ಯೆ ಪರಿಹರಿಸಲು ಪ್ರಯತ್ನಿಸಬೇಕು. ಸರ್ಕಾರದ ವಿವಿಧ ಯೋಜನೆಗಳ ಲಾಭವನ್ನು ತಲುಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರರಾದ ಮಹೇಶ್ ಪಾಟೀಲ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಕಿರಣ್ ಪಾಟೀಲ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಜೆ ರಂಗೇಶ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಗಾಯತ್ರಿ, ಲೋಕೋಪಯೋಗಿ ಇಲಾಖೆ ಎಡಬಲಿ ಪ್ರೇಮ್ ಸಾಗರ್, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಎಡಬಲಿ ಸುನೀಲ್ ಚಿಲ್ಲರ್ಗಿ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ಚಂದ್ರಯ್ಯ ಸ್ವಾಮಿ, RJ 32 ಕನ್ನಡ ನ್ಯೂಸ್, ಔರಾದ್. ಓಕೆ ಸರ್. ಹೀಗಾಗಿ ತಾವು ಲೀಕ್ ಮಾಡ್ರಿ, ಕಮಿಟಿ ಮಾಡ್ರಿ, ಫಾಲೋ ಮಾಡ್ರಿ. ಯಾರ ಕೆಲಸ ಮಾಡ್ತಾ ನಾನು ಫಾಲೋ ಮಾಡ್ತೀನಿ. ಆಮೇಲೆ ಬೆಳೆ ಹಾನಿ ಪರಿಹಾರ ಬಂದಿಲ್ಲ ಅಂತಾರ. ಎಂತಲಾಟಿ ಏನಪ್ಪ, ಏನು ಬೆಳೆ ಹಾನಿ ಪರಿಹಾರ ಬಂದಿಲ್ಲ ಅಥವಾ ಎಷ್ಟು ಹಣ ಚೆಕ್ ಮಾಡಿ ಜನ ಎಷ್ಟು ಜನ ಬಂದಿಲ್ಲ, ಎಲ್ಲಿ ಎಷ್ಟು ಜನ ನೋಡ್ರಿ. ಈ ಹಾಕಿಲ್ಲ ತಾವು ವಿತೌಟ್ ಲ್ಯಾಂಡ್ ಅವ ಅಂದ್ರೆ ಡಾಟಾ ಇದ್ರೆ ಯಾಕೆ ಮಾಡಿಲ್ಲ? ತಾವು ಮನೆ ಕೊಡ್ತಾ ಇದ್ರೆ ಸರ್ಕಾರ ಕೊಡ್ತಾ ಇದ್ರ ಯಾಕೆ ಮಾಡ್ತಾ ಇಲ್ಲ? ಹಾಗೆ ತಾವು ಡಾಟಾ ಹಾಕಿ ಎಂಟ್ರಿ ಮಾಡಿಲ್ಲ.